ಊಟ ಮಾಡಿದ್ಮೇಲೆ ನಿಮಗೂ ಸಹ ಹೊಟ್ಟೆ ನೋವು ಬರುತ್ತಾ? ಅದು ಸುಮ್ಮನೆ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ನೀವು ಮಾಡ್ತೀರಾ ದೊಡ್ಡ ತಪ್ಪು. ನಾನು ನಿಮಗೆ 3 ಉದಾಹರಣೆ ಕೊಡ್ತೀನಿ. ಮೊದಲನೇದು, ನಿಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಆಗಿರೋ ಚಾನ್ಸಸ್ ಭಾಳ ಇರುತ್ತೆ, ಅಂದರೆ ಹುಣ್ಣಾಗಿರೋ ಚಾನ್ಸಸ್ ಇರುತ್ತೆ. ಎರಡನೇದು, ನಿಮ್ಮ ಸಣ್ಣ ಕರಳಲ್ಲಿ ಹುಣ್ಣಾಗಿರೋ ಚಾನ್ಸಸ್ ಭಾಳ ಇರುತ್ತೆ. ಆಮೇಲೆ ಮೂರನೇದು, ಪಿತ್ತಚೀಲ ಅಂದರೆ ಗ್ಯಾಲ್ ಬ್ಯಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಸಹ ಊಟ ಆದಮೇಲೆ ಹೊಟ್ಟೆ ನೋವು ಬರುತ್ತೆ. ಈ ಪಿತ್ತಚೀಲದಲ್ಲಿರೋ ಕಲ್ಲು ಇದ್ದಾಗ ಹೊಟ್ಟೆ ನೋವು ಯಾಕೆ ಬರುತ್ತೆ ಅಂತಂದರೆ 3 ಕಾರಣ ಕೊಡ್ತೀನಿ. ಮೊದಲನೇದು, ಜಿಡ್ಡಿನ ಪದಾರ್ಥ ಅಂದರೆ ಆಯಿಲಿ ಫುಡ್ಸ್ ತಿಂದಾಗ ಹೊಟ್ಟೆ ನೋವು ಬರುತ್ತೆ. ಎರಡನೇದು, ನೀವು ನಾರ್ಮಲ್ ಊಟನೇ ಮಾಡಿರ್ತೀರ, ಬಟ್ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಅಲ್ಲ, 1 ಗಂಟೆ 1.5 ಗಂಟೆ ಅದಾದಮೇಲೆ ನಿಮಗೆ ಹೊಟ್ಟೆ ನೋವು ಬರುತ್ತೆ. ಅದು ಪಿತ್ತಚೀಲ ಕಲ್ಲಿಂದ ಆಗಿರೋ ನೋವು. ಮೂರನೇದು, ನಿಮಗೆ ಮೇಲ್ಭಾಗ ಮತ್ತು ಬಲಗಡೆ ಭಾಗದಲ್ಲಿ ಹೊಟ್ಟೆ ನೋವು ಬರುತ್ತೆ. ಈ ನೋವು ಇಲ್ಲೇ ಇರೋದಿಲ್ಲ, ಎಷ್ಟೊಂದು ಸತಿ ಹಿಂದ್ಗಡೆನೂ ಸಹ ಹೋಗುತ್ತೆ. ಈ ಥರ ನಿಮಗೆ ರಿಪೀಟೆಡ್ ಆಗಿ ಹೊಟ್ಟೆ ನೋವು ಬರ್ತಾ ಇದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಹತ್ತಿರದಲ್ಲಿರೋ ಸರ್ಜನ್ ಹೋಗಿ ಹಿಂದೆ ಭೇಟಿ ಕೊಡಿ. ನಾನು ಕೊಟ್ಟಿರೋ ಹೆಲ್ತ್ ಟಿಪ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ನಾನು ನಿಮ್ಮ ಡಾಕ್ಟರ್ ಅನಂತರಾಜು GS, ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, SS ಹಾಸ್ಪಿಟಲ್, ದಾವಣಗೆರೆ. ನನ್ನ ಜೊತೆ ಫ್ರೀ ವಿಡಿಯೋ ಕನ್ಸಲ್ಟೇಷನ್ಗೋಸ್ಕರ ಈ ಲಿಂಕನ್ನು ಒತ್ತಿ. ಬಿಕಾಸ್ ಆಲ್ ಲೈಫ್ ಮ್ಯಾಟರ್ಸ್.